ಈ ಬಾರಿ ಕರ್ನಾಟಕದ ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕ ಇಲ್ಲ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಬಾರಿ ಕರ್ನಾಟಕದ ಅಧಿಕಾರಿಗೆ ರಾಷ್ಟ್ರಪತಿ ಇಲ್ಲ ಪದಕ ಇಲ್ಲ. ಯಾರ ಹೆಸರನ್ನು ಕೂಡ ಪೊಲೀಸ್ ಇಲಾಖೆ ಶಿಫಾರಸು ಮಾಡಿಲ್ಲ. ಗೃಹ ಇಲಾಖೆಯ ಚಾತುರ್ಯದಿಂದ ಅಧಿಕಾರಿಗಳಿಗೆ ಇದರಿಂದ ಭಾರಿ ನಿರಾಸೆ ಆಗಿದೆ. ಕಳೆದ ಬಾರಿ ಕರ್ನಾಟಕದ 19 ಮಂದಿಗೆ ರಾಷ್ಟ್ರಪತಿ ಪದಕವನ್ನ ಪ್ರದಾನ ಮಾಡಲಾಗಿತ್ತು. ಕಳೆದ ವರ್ಷ ಐಪಿಎಸ್ ಅಧಿಕಾರಿ ಆರ್.ಪಿ. ಶರ್ಮಾ ಪದಕಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಆರ್.ಪಿ. ಶರ್ಮಾ ಹೆಸರನ್ನ ಪೊಲೀಸ್ ಇಲಾಖೆ ಶಿಫಾರಸೆ ಮಾಡಿಲ್ಲ. ತಂದಿದ್ರು. ಹೀಗಾಗಿ ಈ ಬಾರಿ ಯಾರ ಹೆಸರನ್ನು ಕೂಡ ಇಲಾಖೆ ಶಿಫಾರಸು ಮಾಡಿಲ್ಲ. ಸಮಿತಿ ರಚನೆಗೆ ಸರ್ಕಾರದಲ್ಲಿ ಇಲ್ಲಿ ಸಮನ್ವಯದ ಕೊರತೆ ಅಡ್ಡಿ ಇದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಇದನ್ನ ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷ ಯಾಕೆ ಹೆಸರುಗಳನ್ನ ಕಳಿಸಿಲ್ಲ ಎಂಬುದೇ ಸಾಕಷ್ಟು ಜನರಿಗೆ ಇದರಿಂದ ನಿರಾಸೆ ಆಗಿದೆ. ಅಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಿಜಕ್ಕೂ ಗೃಹ ಇಲಾಖೆಯ ಚಾತುರ್ಯದಿಂದ ಅಧಿಕಾರಿಗಳಿಗೆ ನಿರಾಸೆಯಾಗಿದೆ. ಇದರಿಂದ ಕಳೆದ ಬಾರಿ 19 ಮಂದಿಗೆ ಏನೋ ರಾಷ್ಟ್ರಪತಿ ಪದಕವನ್ನ ಪ್ರದಾನ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಒಬ್ಬರ ಹೆಸರನ್ನು ಕೂಡ ಶಿಫಾರಸು ಮಾಡಿಲ್ಲ. ಇದೇ ವಿಚಾರವಾಗಿ ಹಿಂದೆನೆ ಅರ್ಜಿಯನ್ನ ಸಲ್ಲಿಸಿದ್ರು. ಆರ್.ಪಿ. ಶರ್ಮಾ ಅವರ ಹೆಸರನ್ನ ಶಿಫಾರಸು ಮಾಡಿಲ್ಲ. ಈ ಬಾರಿ ಪೊಲೀಸ್ ಇಲಾಖೆ 1 ವರ್ಷದ ಹಿಂದೆನೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಯಾಕೆ ಈ ಬಾರಿ ಯಾರ ಹೆಸರನ್ನು ಶಿಫಾರಸು ಮಾಡಿಲ್ಲ ಗೊತ್ತಿಲ್ಲ. ಇದಕ್ಕೆ ಸರ್ಕಾರದಿಂದ ಕಾರಣ ಏನ್ ಕೊಡ್ತಾರ ಗೊತ್ತಿಲ್ಲ. ಓಕೆ, ಈ ಬಾರಿ ಯಾವ ಕರ್ನಾಟಕದ ಅಧಿಕಾರಿಗಳಿಗೆ ಏನೋ ರಾಷ್ಟ್ರಪತಿ ಪದಕ ಇಲ್ಲ. ಕಾರಣ ವೆರಿ ಸಿಂಪಲ್, ಯಾರ ಹೆಸರನ್ನು ಕೂಡ ಶಿಫಾರಸೆ ಮಾಡಿಲ್ವಂತೆ. ಸೊ ಎಲ್ಲೋ ಒಂದ್ ಕಡೆ ಮರ್ತೋಗ್ಬಿಟ್ಟಿದೆ ಅನ್ಸುತ್ತೆ ಸರ್ಕಾರ. 19 ಮಂದಿಗೆ ಕಳೆದ ವರ್ಷ ರಾಷ್ಟ್ರಪತಿ ಪದಕವನ್ನ ಪ್ರದಾನ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಯಾರ ಹೆಸರನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಶಿಫಾರಸನ್ನ ಹೆಸರನ್ನ ಮಾಡಿಲ್ಲ. ಈ ಹಿಂದೆ ಆರ್.ಪಿ. ಶರ್ಮಾ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅವರ ಹೆಸರನ್ನು ಕೂಡ ಇಲಾಖೆ ಶಿಫಾರಸು ಮಾಡಿಲ್ಲ. ಸಮಿತಿ ರಚನೆ ಸರ್ಕಾರದಲ್ಲಿ ಎಲ್ಲೋ ಒಂದ್ ಕಡೆ ಸಮನ್ವಯತೆ ಕೊರತೆ ಅಡ್ಡಿ ಇಲ್ಲಿ ನಾವು ನೋಡಬಹುದು. ಯಾಕಂದ್ರೆ ಒಬ್ಬರ ಹೆಸರಾದ್ರೂ ಮಾಡ್ಬೇಕಿತ್ತು. ಪ್ರತಿ ವರ್ಷದಂತೆ ಅದು ನಿಯಮ ಗೊತ್ತಿರುತ್ತೆ ಅವ್ರಿಗೆ ಮಾಡ್ಬೇಕಾಗಿರುವಂತದ್ದು. ಬಟ್ ಇದಕ್ಕೆ ಸರ್ಕಾರ ಏನ್ ರೀಸನ್ ಕೊಡುತ್ತೆ ಗೊತ್ತಿಲ್ಲ. ಆದ್ರೆ 19 ಮಂದಿಗೆ ಕಳೆದ ವರ್ಷ ಏನು ಪದಕ ಸಿಕ್ಕಿತ್ತು. ಆದ್ರೆ ಈ ಬಾರಿ ಯಾರ ಹೆಸರನ್ನು ಕೂಡ ಶಿಫಾರಸು ಮಾಡಿಲ್ಲ. ಕಾರಣ ಸರ್ಕಾರದಿಂದ ಏನ್ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಇದು ಭಾರಿ ನಿರಾಸೆ ತಂದಿದೆ ಅಧಿಕಾರಿಗಳಿಗೆ. ಗೃಹ ಇಲಾಖೆಯ ಚಾತುರ್ಯದಿಂದ ಅಧಿಕಾರಿಗಳಿಗೆ ಭಾರಿ ನಿರಾಸೆ ಆಗಿದೆ. ಒಬ್ಬರ ಅಥವಾ ಇಬ್ಬರ ಹೆಸರಾದ್ರೂ ಮಾಡ್ಬೇಕಾಗಿತ್ತು, ಅಥವಾ ಯಾರಾದ್ರೂ ಇದ್ರ ಬಗ್ಗೆ ನೆನಪಿಸ್ಕೊಳ್ಬೇಕಿತ್ತು. ಅರ್ಜಿ ಸಲ್ಲಿಸಿರೋದಾದ್ರೂ ಸ್ವಲ್ಪ ಪರಿಗಣಿಸಬೇಕಾಗಿತ್ತು. ಆದ್ರೆ ಆರ್.ಪಿ. ಶರ್ಮಾ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಕೂಡ ಪದಕಕ್ಕೆ ಅವರ ಹೆಸರನ್ನ ಶಿಫಾರಸು ಮಾಡಿಲ್ಲ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸುರೇಶ್ ಬಾಬು ನೇರ ಸಂಪರ್ಕದಲ್ಲಿ. ಎಸ್ ಸುರೇಶ್ ಬಾಬು, ಪ್ರತಿ ವರ್ಷದಂತೆ ಈ ಬಾರಿನೂ ಹೆಸರುಗಳನ್ನ ಶಿಫಾರಸು ಮಾಡಬೇಕಿತ್ತು. ಕಳೆದ ವರ್ಷ 19 ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕವನ್ನ ಕೊಟ್ಟಿದ್ರು. ಆದ್ರೆ ಈ ಬಾರಿ ಯಾರ ಹೆಸರನ್ನು ಶಿಫಾರಸು ಮಾಡಿಲ್ಲ. ಕಾರಣ ಏನು? ಇದಕ್ಕೆ ಸರ್ಕಾರ ಏನ್ ಕಾರಣ ಕೊಡುತ್ತೆ ಅಂತ? ಹೌದು ದಿವ್ಯಾ, ಪ್ರತಿ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಯಿಂದ ವಿವಿಧ ಸೇವೆಗಳಲ್ಲಿ ಶೌರ್ಯ ಮತ್ತು ಅತ್ಯುತ್ತಮ ಸೇವೆ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನು ಗುರುತಿಸಿ ರಾಷ್ಟ್ರಪತಿ ಪದಕವನ್ನು ನೀಡ್ತಕ್ಕಂಥದ್ದು ವಾಡಿಕೆ ಆಗಿತ್ತು. ಆದರೆ ಕಳೆದ ಸಲ ಏನು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಮ್ಮ 32 ವರ್ಷಗಳ ಸೇವೆಯನ್ನು ಪರಿಗಣಿಸಲಿಲ್ಲ, ಅಥವಾ ರಾಜಕೀಯ ಉದ್ದೇಶಗಳ ಸಲುವಾಗಿ ಬೇರೆ ಬೇರೆ ಉದ್ದೇಶಗಳ ಸಲುವಾಗಿ ಸೇವೆಯನ್ನು ಪರಿಗಣಿಸದೆ ನೀವು ಪ್ರಶಸ್ತಿನ ಪದಕಕ್ಕೆ ಶಿಫಾರಸು ಮಾಡಿದ್ದೀರಿ ಅಂತಕ್ಕಂಥ ಅಸಮಾಧಾನದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಕೇಂದ್ರೀಯ ನ್ಯಾಯಾಧಿಕರಣಕ್ಕೆ ಈ ಏನೋ 2017ರ ಏನೋ ರಾಷ್ಟ್ರಪತಿ ಪದಕ ಶಿಫಾರಸು ಆಗಿರ್ತಕ್ಕಂಥ ವ್ಯಕ್ತಿಗಳ ನೇಮಕ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಕೇಂದ್ರ ನ್ಯಾಯಾಧಿಕರಣಕ್ಕೆ ಹೋಗ್ತಾರೆ. ಅಲ್ಲಿ ಸಹ ತಡೆಯಾಜ್ಞೆ ತರ್ತಾರೆ. ಅಂದರೆ ಇವರು ಶಿಫಾರಸು ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ಲಿ ದೋಷ ಇದೆ ಅಂತಕ್ಕಂಥ ಆರೋಪ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕಳೆದ ಸಲ ಗೃಹ ಸಚಿವರಾಗಿದ್ದಾಗ ಅವರ ಏನೋ ಶಿಫಾರಸು ಮೇರೆಗೆ ಅವರಿಗೆ ಪತ್ರ ಕೊಡ್ತಾರೆ. ಅಂದರೆ IPS ಮತ್ತು IAS ಹಿರಿಯ ಅಧಿಕಾರಿಗಳೇನಿರ್ತಾರೆ ಆ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಸಲಹೆ ಕೊಡ್ತಾರೆ. ಒಂದು ಸಮಯ ಏನೋ ಶಿಫಾರಸು ಸಮಿತಿಯನ್ನು ನೇಮಕ ಮಾಡಿದ ನಂತರ ಆ ಶಿಫಾರಸು ಸಮಿತಿ ರಾಷ್ಟ್ರಪತಿ ಪದಕಕ್ಕೆ ಹಿರಿಯ ಅಧಿಕಾರಿಗಳನ್ನು ಮತ್ತು ಉತ್ತಮ ಸೇವೆ ಮಾಡಿರ್ತಕ್ಕಂಥ ಮತ್ತು ಶೌರ್ಯ ಮೆರೆದಿರ್ತಕ್ಕಂಥ ಅಧಿಕಾರಿಗಳನ್ನು ಶಿಫಾರಸು ಮಾಡ್ಬೋದು ಅಂತ ಹೇಳಿ ಸಲಹೆ ಕೊಟ್ಟಿರ್ತಾರೆ. ಅದರ ಜೊತೆಗೆ ಕೇಂದ್ರ ಏನು ಗೃಹ ಇಲಾಖೆನೂ ಸಹ ರಾಜ್ಯ ಗೃಹ ಇಲಾಖೆಗೆ ಶಿಫಾರಸು ಮಾಡೋದೇನೆಂದರೆ, ನೀವು ಒಂದು ಶಿಫಾರಸು ಸಮಿತಿಯನ್ನು ನೇಮಕ ಮಾಡಿಕೊಂಡು ಆ ಮೂಲಕ ರಾಷ್ಟ್ರಪತಿ ಪದಕಕ್ಕೆ ಏನೋ ಸೂಕ್ತ ವ್ಯಕ್ತಿಗಳನ್ನು
ಶಿಫಾರಸ್ ಮಾಡಿ ಅಂತೇಳಿ ಸಲಹೆ ಕೊಟ್ಟಿರುತ್ತೆ. ಆ ಸಲಹೆನ ನಮ್ಮ ಸಮ್ಮಿಶ್ರ ಸರ್ಕಾರ ತುಂಬ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳ್ಳಿಲ್ಲ. ಯಾಕೆ ಅಂತಂದರೆ ಕಳೆದ ಸಲ 19 ಉತ್ತಮ ಸೇವೆ ಮಾಡಿರ್ತಕ್ಕಂಥ ಶೌರ್ಯ ಮೆರೆದಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕ ಸಿಕ್ಕಿತ್ತು. ಈ ಸಲ ಅಂದರೆ ಈ ಗಣರಾಜ್ಯೋತ್ಸವಕ್ಕೆ ಏನೋ ಒಟ್ಟು 632 ಸೇವೆ ಮಾಡಿರ್ತಕ್ಕಂಥ ಉತ್ತಮ ಅಧಿಕಾರಿಗಳಿಗೆ ಈಗ ರಾಷ್ಟ್ರಪತಿ ಪದಕ ಸಿಗ್ತಾ ಇದೆ. ಆದರೆ ರಾಜ್ಯದಿಂದ ಒಬ್ಬರನ್ನು ಶಿಫಾರಸು ಮಾಡದೇ ಇರತಕ್ಕಂಥದ್ದು ನಿಜವಾಗ್ಲೂ ನಾಚಿಕೆಗೇಡಿನ ವಿಷಯನೇ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸಮ್ಮಿಶ್ರ ಸರ್ಕಾರ ಮತ್ತು ಯಾರನ್ನ ಶಿಫಾರಸು ಮಾಡಬೇಕು ಅಂತಕ್ಕಂಥ ಗೊಂದಲ, ಒಂದು ಕಡೆ ಕೇಂದ್ರ ಸರ್ಕಾರ ಏನೋ ಕೇಂದ್ರ ಸರ್ಕಾರದ ಇಲಾಖೆಯಿಂದ ಆಗಿರ್ತಕ್ಕಂಥ ಶಿಫಾರಸು ಮತ್ತು ಸಮನ್ವಯದ ಕೊರತೆಯಿಂದ ಈ ಸಲ ರಾಷ್ಟ್ರಪತಿ ಪದಕಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಶಿಫಾರಸು ಮಾಡದೇ ಇರೋದು ಪ್ರಶ್ನಾರ್ಹವಾಗಿದೆ. ಅದ್ರ ಜೊತೆಗೆ ಇಲ್ಲೇ ಒಂದು ಕಡೆ ಏನೋ ಕೇಂದ್ರದ ಅಥವಾ ನ್ಯಾಯಾಧೀಕರಣದ ತಡೆ ಇರೋದ್ರಿಂದ ಈ ಸಲ ಶಿಫಾರಸು ಮಾಡಿದ್ರೆ ಮತ್ತಷ್ಟು ಮುಜುಗರಕ್ಕೀಡಾಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಶಿಫಾರಸು ಮಾಡಿಲ್ವಾ ಅಥವಾ ಸರ್ಕಾರ. ಸುರೇಶ್ ಬಾಬು, RP ಶರ್ಮಾ ಅವರು ಕಳೆದ ವರ್ಷ ರಾಷ್ಟ್ರಪತಿ ಪದಕಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಅವರ ಹೆಸರನ್ನು ಕೂಡ ಈ ಬಾರಿ ಕನ್ಸಿಡರ್ ಮಾಡಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಇದು ಅವ್ರಿಗೂ ಕೂಡ ಭಾರಿ ನಿರಾಸೆ ತಂದಿದೆ ಅಲ್ವಾ? ಮುಂದೆ ಆಗ್ತಕ್ಕಂಥ ವಿದ್ಯಮಾನಗಳಿಗೆ ಅಥವಾ ಆಗುವಗಳಿಗೆ ಯಾಕೆ ಜವಾಬ್ದಾರರಾಗಬೇಕು ಅನ್ನೋ ಕಾರಣದಿಂದ ಒಂದು ಕುಂಟು ನೆಪ ಇಟ್ಕೊಂಡು ಅಥವಾ ಏನೋ ಶಿಫಾರಸು ಸಮಿತಿ ನೇಮಕ ಮಾಡದೆ ಪದಕಕ್ಕೆ ಏನೋ ಸೂಕ್ತ ಅಭ್ಯರ್ಥಿಗಳನ್ನು ನೇಮಕ ಮಾಡದೆ ಸರ್ಕಾರ ಇಲ್ಲೋ ಒಂದು ಕಡೆ ಜಾಣಕುರುಡು ಪ್ರದರ್ಶಿಸಿದೆಯಾ? ಈ ಜಾಣಕುರುಡಿಗೆ ಸಮರ್ಪಕವಾಗಿ ಉತ್ತರ ಕೊಡ್ತಕ್ಕಂಥವ್ರು ಯಾರು? ಗೃಹ ಇಲಾಖೆಯ ಈ ಬೇಜವಾಬ್ದಾರಿತನಕ್ಕೆ ಏನಂತ ಹೇಳಬೇಕು? ವರ್ಷ ಅಂದರೆ ಉತ್ತಮ ಸೇವೆ ಮಾಡ್ತಕ್ಕಂಥವ್ರನ್ನ ಪರಿಗಣಿಸದೇ ಇದ್ದಾಗ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ನಾವು ಅವರ ಕೆಲಸಕ್ಕೆ, ಅವರ ಸೇವೆಗೆ, ಅವರ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸೋದು ಹೇಗೆ ಅಂತಕ್ಕಂಥ ಅನುಮಾನ ಮೂಡುತ್ತೆ. ಹಂಗಾರೆ ರಾಜ್ಯದಲ್ಲಿ ಉತ್ತಮ ಕೆಲಸ ಮಾಡ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಇಲ್ವಾ? ಸರ್ಕಾರ ಯಾಕೆ ಈ ಮಟ್ಟಿಗಿನ ಬೇಜವಾಬ್ದಾರಿತನನ ಪ್ರದರ್ಶನ ಮಾಡ್ತಾ ಇದೆ? ಈ ಪ್ರಶ್ನೆಗಳಿಗೆ ಗೃಹ ಇಲಾಖೆ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಸಂಬಂಧಪಟ್ಟ ಸರ್ಕಾರ ಇರ್ಬೋದು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಈಗ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ದಿವ್ಯಾ. ಓಕೆ ಸುರೇಶ್ ಬಾಬು.